यह पूजा इतनी सर्वश्रेष्ठ है, इतनी महत्वपूर्ण है। हमारे अनुसार सर्वप्रथम बेंगलुरु क्षेत्र में संपन्न होने जा रही है, जिसके बारे में आपको हमारे दोष उसका निवारण हेतु, कष्टों का निवारण हेतु कई बार हम आध्यात्मिक सेवा करते समय कई बार हमसे कई सारी मिस्टेक, गलतियां हो जाती है जो हमें समझ नहीं आती। उसके हेतु तथा हमारे जन्म पत्रिका में अगर कुछ दोष हो और उन दोषों का निवारण कई सारी सेवा करने के पश्चात भी निवारण ना हो, बार बार हमारे जीवन में कई सारी बाधाएं उत्पन्न होती रहे, तब हम कई बार परेशान हो। ಹೇಳ್ತೀನಿ ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಅವತಾರ ಆದ ದತ್ತಾತ್ರೇಯ ಅವರು ದತ್ತಾತ್ರೇಯ ನಂತರ ಸ್ವಾಮಿ ಸಮರ್ಥ ಅವ್ರ ನಂತರ ಇವಾಗ ಗುರು ಶ್ರೀ ಈಗ ನಿತಿನ್ ಭಾವ್ ಅವರು ಬಂದಿದ್ದಾರೆ. ಅವರ ತಂದೆ ಆದಂಥ ಅಣ್ಣಾ ಸಾಹೇಬ್ ಪರಮ ಪೂಜ್ಯ ಅಣ್ಣಾ ಸಾಹೇಬ್ ಮೋರೆ ಅವರು ಈಗ ಅವರು ಒಂದು ದತ್ತಾತ್ರೇಯ ಅವತಾರ ಅಂತಂದ್ರೂ ಪರವಾಗಿಲ್ಲ. ಶ್ರೀ ಸ್ವಾಮಿ ಸಮರ್ಥ. ನಾನು ಕಮಲಾ ಪಾಟೀಲ್, ಬೆಂಗಳೂರು. ಈ ಪೂಜೆ ಮಾಡಿಬಿಟ್ಟು ಯಾವ ನಿಮ್ಮ ಸಂಘಟನೆ ಹೆಸರು? ಶ್ರೀ ಸ್ವಾಮಿ ಸಮರ್ಥ ಕೇಂದ್ರ, ಶ್ರೀ ಸ್ವಾಮಿ ಸಮರ್ಥ ಕೇಂದ್ರ, ಮೆಜೆಸ್ಟಿಕ್ ಬೆಂಗಳೂರು. ಹಾಂ, ಮೆಜೆಸ್ಟಿಕ್ ಬೆಂಗಳೂರು. ಶ್ರೀ ಸ್ವಾಮಿ ಸಮರ್ಥ ಸೇವಾ ಕೇಂದ್ರ ಗುರುಪೀಠ ತ್ರಂಬಕೇಶ್ವರ್, ಅದು ಬ್ರ್ಯಾಂಚು ಬೆಂಗಳೂರು ಮೆಜೆಸ್ಟಿಕ್. ಮೆಜೆಸ್ಟಿಕ್ ಬ್ರ್ಯಾಂಚ್ ಕಡೆಯಿಂದ ಘೋರ್ ಕಷ್ಟೋದ್ಧಾರಕ್ ಗುರು ಪಾದುಕಾ ಪೂಜನ್ ಮತ್ತು ಶ್ರೀ ಚಕ್ರರಾಜ್ ಶ್ರೀ ಯಂತ್ರ ಪೂಜನ್ ಮತ್ತು ಶ್ರೀ ಸರಸ್ವತಿ ಮಾತಾ ಪೂಜನ್ ಆಯೋಜನೆ ಮಾಡಿದ್ದೀವಿ. ಈ ಶ್ರೀ ಸ್ವಾಮಿ ಸಮರ್ಥ ಸೇವಾ ಗುರುಪೀಠ ತ್ರಂಬಕೇಶ್ವರ್ ಉದ್ದೇಶ ಏನಂದರೆ 80% ಸಮಾಜ ಕಾರ್ಯ, 20% ಅಧ್ಯಾತ್ಮ. ಅಂದರೆ ಶ್ರೀ ಸ್ವಾಮಿ ಸಮರ್ಥ ಸೇವಾ ಮಾರ್ಗ ಗುರುಪೀಠ ಅವ್ರದ್ದು ಸೇವಾ ಕೇಂದ್ರ ಈ ಇಂಡಿಯಾ ಮತ್ತು ಇಂಡಿಯಾದಿಂದ ಆಚೆ ಅಂದರೆ ಇಡೀ ವರ್ಲ್ಡಲ್ಲಿ 8,000ಕ್ಕೆ ಹೆಚ್ಚು ಸೇವಾ ಕೇಂದ್ರ ಇದೆ. 8,000ಕ್ಕಿಂತ ಹೆಚ್ಚಿಗೆ ಇದೆ. ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ 4 ಸೇವಾ ಕೇಂದ್ರ ಇದೆ. ಒಂದು ಮೆಜೆಸ್ಟಿಕಲ್ಲಿ, ಒಂದು ಯಲಹಂಕಲ್ಲಿ, ಒಂದು ವೈಟ್ ಫೀಲ್ಡಲ್ಲಿ ಮತ್ತು ಒಂದು ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಅದರಲ್ಲಿ ಈ ಒಂದು ಪ್ರೋಗ್ರಾಮ್ ತೊಗಟವೀರ ಕ್ಷತ್ರಿಯ ಕಮ್ಯುನಿಟಿ ಹಾಲ್, SR ನಗರ, ಪಲ್ಲವಿ ಟಾಕೀಸ್ ಪಕ್ಕದಲ್ಲಿ ಇವತ್ತು ಈ ಪೂಜೆ ಮತ್ತು ಪ್ರೋಗ್ರಾಮ್ ನಡೀತಾ ಇದೆ. ಅದು ಮೆಜೆಸ್ಟಿಕ್ ಸ್ವಾಮಿ ಸೇವಾ ಕೇಂದ್ರ ಕಡೆಯಿಂದ. ಈ ಕಾರ್ಯಕ್ರಮಕ್ಕೆ ಗುರುಪುತ್ರ ಆದರಣೀಯ ನಿತಿನ್ ಭಾವ್ ಮೋರೆ ಅವರ ಹಿತಗುಜ ಮಾಡ್ತಾ ಇದ್ದಾರೆ. ಅವರು ಸ್ಪೆಕ್ಟರ್ ವರ್ಡ್ಸಿಂದ ಎಲ್ಲರಿಗೂ ಕೃತ ಮಾಡ್ತಾ ಇದ್ದಾರೆ. ಅಂದರೆ ಈ ಸೇವಾ ಕೇಂದ್ರದ ಉದ್ದೇಶ ಏನಂದರೆ ದುಃಖ ಪೀಡಿತ ಜನ ಬರ್ತಾರೆ. ಅಂದರೆ ಈ ಸೇವಾ ಕೇಂದ್ರದಲ್ಲಿ ಎಲ್ಲರಿಗೂ ಮನುಷ್ಯ ಜೀವನದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಆರ್ಥಿಕ ಪ್ರಾಬ್ಲಮ್ ಆಗಲಿ, ಹೆಲ್ತ್ ಪ್ರಾಬ್ಲಮ್ ಆಗಲಿ, ಮಕ್ಕಳು ಎಜುಕೇಷನ್ ಪ್ರಾಬ್ಲಮ್ ಆಗಲಿ, ಅಥವಾ ವಿವಾಹ ಸಂಬಂಧದ ಪ್ರಾಬ್ಲಮ್ ಆಗಲಿ, ಆ ಪ್ರಾಬ್ಲಮ್ನ ಇಟ್ಕೊಂಡು ಜನ ಕೇಂದ್ರಕ್ಕೆ ಬರ್ತಾರೆ. ನಮ್ಮ ಕೇಂದ್ರದಲ್ಲಿ ಈ ಮಾರ್ಗದಲ್ಲಿ ಏನಂದರೆ ಈ ಮಾನವ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಉಚಿತವಾಗಿ ಪರಿಹಾರ, ಆಧ್ಯಾತ್ಮಿಕವಾಗಿ ಪರಿಹಾರ ಹೇಳಿಕೊಡ್ತಾರೆ. ಅಂದರೆ ನಾವು ಯಾವ ದೇವರ ಸೇವೆ ಮಾಡಬೇಕು, ನಮ್ಮ ಕುಲದೇವಿ ಕುಲಾಚಾರ ಎಲ್ಲದೂ ಹೇಳ್ಕೊಡ್ತಾರೆ. ಆ ಸೇವೆ ಮಾಡೋದ್ರಿಂದ ಎಲ್ಲರಿಗೂ ಅದು ಫಲ ಸಿಗುತ್ತೆ. ಅಂದರೆ ಆಳ್ಕೊಂಡು ಬಂದಿರೋರು ಜನ ನಕ್ಕೊಂಡು ಹೋಗ್ತಾರೆ. ಇದು ಒಂದು ಉದ್ದೇಶದಿಂದ ಪರಮಪೂಜ್ಯ ಗುರುಮೌಲಿ ಅಣ್ಣಾ ಸಾಹೇಬ್ ಮೋರೆ ಅವರ ಈ ಸೇವಾ ಮಾರ್ಗದ 70 ವರ್ಷದಿಂದ ಕಾರ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ಕೂಡ ನಮ್ಮ 4 ಸೇವಾ ಕೇಂದ್ರ ಇದೇ ರೀತಿ ಕಾರ್ಯನೂ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮೆಜೆಸ್ಟಿಕ್ ಸ್ವಾಮಿ ಸೇವಾ ಕೇಂದ್ರದಲ್ಲಿ ಎಲ್ಲರೂ ಕಾರ್ಯರತ ಸೇವಕರಿ. ನನ್ನ ಹೆಸರು ಮಿಥುನ್ ನಿಕಮ್. ಅಶೋಕ್ ಚಿತ್ರು. ಇವತ್ತು ಅಖಿಲ ಭಾರತೀಯ ಶ್ರೀ ಸ್ವಾಮಿ ಸಮರ್ಥ ಗುರುಪೀಠ ಅವರ ಸೇವಾ ಮಾರ್ಗದರ್ಶನದಲ್ಲಿ ಇಲ್ಲಿ ಕೇಂದ್ರ ಮೆಜೆಸ್ಟಿಕ್ ವತಿಯಿಂದ ಶ್ರೀ ನಿತಿನ್ ಭಾವ್ ಮೋರೆ ಇವರ ಕಡೆಯಿಂದ ಇಲ್ಲಿ ಇವತ್ತು ಆಧ್ಯಾತ್ಮಿಕ ಸೇವಾ ಮಾರ್ಗ ಇಲ್ಲಿ ನಮ್ಮದು ಸ್ವಾಮಿ ಸಮರ್ಥ ಏನು ವಿಭಾಗ ಇದೆ, ಇದರಲ್ಲಿ 18 ವಿಭಾಗ ಬರುತ್ತೆ. ಅದರಲ್ಲಿ ಬಾಲ ಸಂಸ್ಕಾರ ಇದೆ, ಶಿಶು ಸಂಸ್ಕಾರ ಇದೆ, ಗರ್ಭ ಸಂಸ್ಕಾರ ಇದೆ, ಕೃಷಿ ವಿಭಾಗ ಇದೆ. ಈ ಎಲ್ಲ ಮಾಹಿತಿಗಳು ಮತ್ತು ಈ ಮಾರ್ಗದಲ್ಲಿ 80% ಅಧ್ಯಾತ್ಮ, 20% ಸಮಾಜ ಕಾರ್ಯ. ಹಾಗಾಗಿ
ಪ್ರತಿಯೊಬ್ಬರು ಏನು ದೀನು ಅಥವಾ ದಲಿತರು ಅಥವಾ ಇಲ್ಲಿ ದೈನಂದಿನ ಜೀವನಿತ್ಯದಲ್ಲಿ ಏನು ಅವರಿಗೆ ತ್ರಾಸಿದೆ ಈ ಮಾರ್ಗದಲ್ಲಿ ಬಂದು ಅವ್ರದ್ದು ಸುಖ ಸಮಾಧಾನ ಮತ್ತು ಈ ಪೂಜೆ ಮೂಲಕ, ಈ ಪೂಜೆ ಅಂದರೆ ಇದು ಏನು ನಾಸ್ತಿಕಪ್ಲೆ ಏನಿಲ್ಲ, ಇಲ್ಲಿ ನಾವು ಭಕ್ತಿ ಇಟ್ಟು ಅಧ್ಯಾತ್ಮ ಇದೆ. ಇಲ್ಲಿ ಏನು ಚಾಚು ಏನಂಥದ್ದು ಏನೂ ಇಲ್ಲ. ಇಲ್ಲಿ ಸ್ವಂತ ಇಚ್ಛೆಯಿಂದ ಸ್ವಾಮಿಮಯಾಗಿ ಅವ್ರದ್ದು ದರ್ಶನ ಮತ್ತು ಇಚ್ಛೆಯಿಂದ ಇದು ಒಂದು ಅಧ್ಯಾತ್ಮ ಮಾರ್ಗ ಇದೆ. ಅಧ್ಯಾತ್ಮದಲ್ಲಿ ಇವತ್ತೇನು ಇಲ್ಲಿ ಏನು 4 ಕೇಂದ್ರ ಅಂದರೆ ಇಲ್ಲಿ ಮೆಜೆಸ್ಟಿಕ್ ಕೇಂದ್ರ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡು, ಇವು 4 ಕೇಂದ್ರದಿಂದಲೂ ಬಂದಿದ್ದ ಎಲ್ಲ ಸ್ವಾಮಿ ಸೇವಕರು ಆಗಲಿ ಎಲ್ಲರೂ ಪಾಲ್ಗೊಂಡು ಈ ಸಂಭ್ರಮ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಶ್ರೀ ಗಣೇಶ್ ಜಾಧವ್ ಅಂತ, ನಾವು ಇಲ್ಲಿ ಬೀದರ್ ಡಿಸ್ಟಿಕ್ಕಿಂದ ಬಂದಿದ್ದೇವೆ. ಬೀದರ್ನಲ್ಲಿ 3 ಕೇಂದ್ರಗಳಿವೆ. ಅಲ್ಲಿ ಬೀದರ್ ಕೇಂದ್ರ ಹಾಗೂ ಔರಾದ್ ತಾಲೂಕಾ ಕೇಂದ್ರ ಹಾಗೂ ಭಾಲ್ಕಿ ತಾಲೂಕಾ ಕೇಂದ್ರ, ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ನಮಗೂ ಗುರುವಾರದು ಆಶೀರ್ವಾದ ಸಿಕ್ಕಿದೆ. ನಾವು ಬಹಳ ಭಾಗ್ಯವಂತಿದ್ದೇವೆ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಇಲ್ಲಿ ಸೇರಿದ್ದೇವೆ ಮತ್ತು ಸ್ವಾಮಿ ನಮಗೂ ಆಶೀರ್ವಾದ ಸಿಕ್ಕಿದೆ ಅಂತ ನಾವು ಹೇಳುತ್ತಾ ನಾನು ಇಲ್ಲಿ ನಮ್ಮ ಮಾತು ಮುಗಿಸ್ತೇನೆ. ಸಾರ್ವತ್ರಿಕವಾಗಿ